ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮಸ್ತ್ ಚಾನಲ್. ಇವಾಗ ಆಲ್ರೆಡಿ ನೋಡಿರ್ತೀರ ಬಿಗ್ ಬಾಸ್ ಪ್ರೊಮೋ ಯಾವ ತರ ಇದೆ ಅಂತಂದು. ಇವಾಗ ನ್ಯೂ ಪ್ರೊಮೋ ಬಂದಿದೆ. ಅದು ಪ್ರೊಮೋ ಯಾವ ತರ ಐತೆ ಅಂತ ನೋಡೋಣ. ನೋಡಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡುವ. ಫಸ್ಟ್ನೇದಾಗಿ ಶ್ರುತಿ ಮೇಡಮ್ ಅವರು ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂದ್ರೆ, ನೀವು ಅಂದ್ರೆ ಅವರು ಏನ್ ಕಂಟೆಸ್ಟೆಂಟ್ ಬರ್ತಾರಲ್ವಾ, ಅವಾಗ ಹೇಳ್ತಾರೆ, ನೀವು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂದ್ರೆ ಮನಸ್ಸು ಗಟ್ಟಿಯಾಗಿರ್ಬೇಕು ಅಂತೆ. ಮನಸ್ಸು ಯಾರ್ದು ಗಟ್ಟಿಯಾಗಿರುತ್ತೆ ಆ ಮನೆಗಡೆ ಒಳಗ್ ಹೋಗಕ್ಕೆ ಅರ್ಹತೆ ಇರುತ್ತಂತೆ. ಹೌದು ಗುರು, ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಮನಸ್ಸು ಗಟ್ಟಿಯಾಗಿನೇ ಇರ್ಬೇಕು. ಎಲ್ಲಾ ಗಟ್ಟಿಯಾಗಿ ಮೈಂಡ್ನು ಗಟ್ಟಿಯಾಗಿರ್ಬೇಕು. ಅಲ್ಲಿ ಯಾವ ತರ ಏರು ಆಗ್ತಿರುತ್ತೆ, ಇಳಿತನ ಆಗ್ತಿರುತ್ತೆ. ಅಲ್ಲಿ ಈ ಮನ್ಸಿಗೆ ಹಚ್ಕೊಂಡ್ ಕುಂದ್ರುದು, ಈ ತರ ಮಾನಸಿಕ ಮಾಡ್ಕೊಳೋದು, ಈ ತರ ಆ ಬಿಗ್ ಬಾಸ್ ನಲ್ಲಿ ನಡೆಯೋದೇ ಇಲ್ಲ. ಒಂದ್ ದಿನ ಮಾನಸಿಕ ಅಂದ್ರೆ ಒಂದ್ ವಾರ ಮಾನಸಿಕ ಮಾಡ್ಕೊಂಡ್ರಂದ್ರೆ ಅವ್ರನ್ನ ಬಿಗ್ ಬಾಸ್ ಅವ್ರು ಒಳಗಡೆ ಇಟ್ಕೊಳೋದೇ ಅಲ್ಲ, ಹೊರಗೆ ಹೋಗೋದ್ ಬಿಡ್ತಾರೆ, ಎಲಿಮಿನೇಟ್ ಮಾಡ್ಬಿಡ್ತಾರೆ. ಹಂಗಾಗಿ ಇಲ್ಲಿ ಈ ಮಾತು ಸತ್ಯನೇ ಇದೆ. ಮುಂದೆ ಬರ್ತಾ ಗಂಗಕ್ಕ ಬರ್ತಾಳೆ. ಗಂಗಕ್ಕ ಏನೇನು ಏನ್ ಗುರು, ಇವ್ರು ಬಿಗ್ ಬಾಸ್ ನವ್ರು ಬರೇ ಇಷ್ಟು ಫುಲ್ ಇನ್ಸ್ಟಾಗ್ರಾಮ್ನಾಗ ವೈರಲ್ ಆದವ್ರನ್ನ ತಗೊಂಡ್ ಬಂದು ಹಾಕಾಕತ್ತಾರಲ್ಲ. ಈ ಪ್ರೊಮೋ ಎರಡ್ ಪ್ರೊಮೋನ ಬರೀ ಅದನ್ನ ಮಾಡ್ಯಾರ. ಈಗ ಆಲ್ಮೋಸ್ಟ್ ಅಲ್ಲಿ ಇಂಥ ಕಂಟೆಸ್ಟೆಂಟ್ ನ ಈಗ 60 ಜನದಾಗ ಹಿಡ್ದಾರ. ಹೆಂಗ್ ಮತ್ತೆ ಅದ್ ನೋಡೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡ್ ನೋಡಕ್ ಮಾತ್ರ. ಯಾಕಂದ್ರೆ ಫುಲ್ ಇನ್ಸ್ಟಾಗ್ರಾಮ್ ನಲ್ಲಿ ವೈರಲ್ ಆದನ್ನ ಕಂಟೆಸ್ಟೆಂಟ್ ನ ತಗೊಂಡ್ ಬರ್ತಾ ಇದ್ದಾರೆ. ಇವಾಗ ಎರಡ್ ಪ್ರೊಮೋ ಅಂಕರು ಅದನ್ನ ಹಾಕ್ಯಾರ. ಮುಂದೆ ಆ ಪ್ರೊಮೋ ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. JP ಅನ್ನೋನು ಬಂದ್ರು ಬರ್ಬೋದು ಮುಂದಿನ ಪ್ರೊಮೋದಲ್ಲಿ, ಕಾದು ನೋಡೋಣ. ಇವಾಗ ಮಾತ್ರ ಈ ಪ್ರೊಮೋ ಸಖತ್ತಾಗಿದೆ. ಮತ್ತೆ ಒಂದು ಚಟುವಟಿಕೆ ಕೊಡ್ತಾರೆ ಅಂತ ಅನ್ಸುತ್ತೆ. ಅಲ್ಲಿ ಏನ್ ಜಡ್ಜಸ್ ಕುಂತಿರ್ತಾರಲ್ಲ, ಅವ್ರದ್ದು ಫೋಟೋ ಕೊಟ್ಟು, ಅವ್ರದ್ದೇನ್ ಫೋಟೋ ಇಟ್ಟು ಆ ಫೋಟೋಕ್ ಬೆಂಕಿ ಹಚ್ಚೋದಿರುತ್ತೆ. ಅದು ಎದಕ್ ಹಚ್ಚೋದಂದ್ರ, ಆ ಏನ್ ಜಡ್ಜಸ್ ಕುಂತಾರಲ್ಲ ಅವರಿಗೆ ಯಾರು ಅರ್ಹತೆ ಇಲ್ಲ ಜಡ್ಜಸ್ ಆಗಿ ಕುಂದ್ರಾಕ ಅಂತಂದು. ಅವಾಗ ವಿನಯ್ ಗೌಡ ಅವ್ರು ತೊಗೊಂತಾರೆ. ಅಕ್ಕ ಮಾತ್ರ ಸಖತ್ತಾಗಿ ಮಾತಾಡ್ತಾರೆ. ಅಂತ ಕಂಟೆಸ್ಟೆನ್ಸೇ ಬೇಕು ಬಿಗ್ ಬಾಸ್ ಮನೆಗೆ. ರಿಪ್ಲೈ ಸಖತ್ತಾಗಿ ಕೊಟ್ಟಿದ್ದಾರೆ. ಹಂಗಾಗಿ ಏನಪ್ಪಾ ಏನಂತಾರಂದ್ರ, ಆಲ್ಮೋಸ್ಟ್ ನೋಡಿರ್ತಾರ, ಆ ವಿನಯ್ ಅವರು ಅರ್ಹತೆ ಇಲ್ಲ ಅಂತಂದು ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ. ಈ ಇಂಥ ಕಂಟೆಸ್ಟೆನ್ಸೇ ಇದ್ರ ಅಂದ್ರೆ ಡೈರೆಕ್ಟ್ ಆಗಿ ಹೇಳೋ ಕಂಟೆಸ್ಟೆಂಟೇ ಮೇನ್ ಬಿಗ್ ಬಾಸ್ಗೆ ಬೇಕಾಗುತ್ತೆ. ಇವ್ರು ಹೋದ್ರೆ ಒಂಥರ ಒಂದು ಸಖತ್ತಾಗಿರುತ್ತೆ ಗುರು. ಇವ್ರು ಸೂಪರ್ ಕಂಟೆಸ್ಟೆಂಟ್ಸ್, ಟಫ್ ಕಂಟೆಸ್ಟೆಂಟ್ಸ್ ಆಗ್ಬಹುದು ಇವ್ರೇನಾದ್ರು ಬಿಗ್ ಬಾಸ್ ಮನೆಗಡೆ ಒಳಗಡೆ ಹೋದ್ರೆ. ನನಗನ್ಸುತ್ತೆ ಬಿಗ್ ಬಾಸ್ ಅವ್ರು ಇವ್ರನ್ನ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಮಾಡ್ತಾರ ಅಂತ ಅನಿಸ್ತಾ ಇದೆ. ಕಾದು ನೋಡೋಣ. ಗಂಗಕ್ಕ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಹೋಗ್ತಿದ್ದಾರೆ ಅಂತ ಏನು ಫುಲ್ ಏನೇನೋ ಒಂದಿಷ್ಟು ರೀಲ್ಸ್, ಅವ್ರನ್ನು ನಿಮ್ ಮಗಳು ನೋಡ್ತಾರ ಈ ತರ ಮಾತುಕತೆ ಆಗ್ತವೆ. ಫುಲ್ ಜಬರ್ದಸ್ತ್ ಜೊತೆ ಗಂಗಕ್ಕ ಫುಲ್ ರೊಚ್ಚಿಗೆದ್ದು ಮಾತಾಡ್ತಾರೆ. ಮತ್ತೆ ಸಂಗೀತ ಶ್ರೀಂಗೇರಿ ಅವರು ಕೂಡ ಫುಲ್ ಗರಂ ಆಗ್ತಾರೆ. ಇವರೆಲ್ಲ ಆದ್ಮೇಲೆ ಇದು ಕೂಡ ಸೇಮ್ ಹಿಂದಿನ ಪ್ರೊಮೋದಲ್ಲಿ ಯಾವ ತರ ಅಮ್ಕು ಡುಮ್ಕು ಲಾಸ್ಟ್ ಸೀನ್ ನಲ್ಲಿ ಹೊರಗಡೆ ಹೋದ್ರು, ಇದರಲ್ಲಿ ಕೂಡ ಅದೇ ತರನೇ ಇದೆ. ಸೇಮ್ ಹೊರಗಡೆನ ಹೋಗಿದ್ದಾರೆ. ಬಟ್ ಇವ್ರನ್ನ ಇಬ್ರು ಹೊರಗಡೆ ಹಾಕಿದಾರೆ ಬಿಗ್ ಬಾಸ್ ಅವರು. ಈ ರೇಂಜಿಗೆ ವೈರಲ್ ಆದವ್ರನ್ನ ಕರ್ಕೊಂಬಂದು ಇಲ್ಲಿ ಬಂದು ಕರ್ಕೊಂಬಂದು ಈ ತರ ಮತ್ತೆ ಹೊಳ್ಳಿ ಇವ್ರಿಗೆ ಅವಮಾನ ಮಾಡಿದ್ರ ಬಿಗ್ ಬಾಸ್ ಅವರು, ಅಗ್ನಿ ಪರೀಕ್ಷೆದವರು. ಕಾದು ನೋಡೋಣ. ಯಾರಾದ್ರೂ ಒಂದ್ ವೇಳೆ ಇವ್ರನ್ನ ಹೊಳ್ಳಿ ನನಗನ್ಸ ಮಟ್ಟಿಗೆ ಒಬ್ರನ್ನಾದ್ರೂ ಅಗ್ನಿ ಪರೀಕ್ಷೆಗೆ ಹಾಕೊಂತಾರೆ, ಮತ್ತೆ ಬಿಗ್ ಬಾಸ್ ಮನೆಗೆ ಹಾಕೋತಾರೆ ಅಂತ ಅನಿಸ್ತಾ ಇದೆ. ನೋಡೋಣ ಕಾದು. ಇವ್ರಿಬ್ರಲ್ಲಿ ಒಬ್ರು ಬಂದ್ರು ಸಖತ್ತಾಗಿರುತ್ತೆ. ಬೇಕಾದ್ರೆ ಅವ್ರ ಲೈಫೇ ಚೇಂಜ್ ಆಗ್ಬೋದು. ಇವಾಗ ಹೊರಗಡೆನೆ ಬ್ಯಾರೆ ತರ ಇದೆ, ಒಳಗಡೆ ಹೋದ್ಮೇಲೆ ಬ್ಯಾರೆ ತರ ಆಗ್ಬೋದು. ಒಂದ್ ಚಾನ್ಸ್ ಕೊಟ್ಟು ನೋಡ್ಬೇಕಂತ ಅನ್ಸುತ್ತೆ ಬಿಗ್ ಬಾಸ್ ಅವರು. ಕಾದು ನೋಡೋಣ ಯಾವ ತರ ಇದೆ ಅಂತ. ಈ ಪ್ರೊಮೋ ಏನ್ ಅನಿಸ್ತು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.